ಬದುಕಿದ್ರೆ ಒಂದು ದಿನ ಆದರೂ ರವಿ ಬೆಳೆಗರೆ ಥರ ಧೈರ್ಯವಾಗಿ ಬದುಕಬೇಕು ಅಂತ ಹೇಳಿ ಕತ್ತಿ ಖಡ್ಗ ಗನ್ನು ಇಟ್ಕೊಳ್ದೆ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕರ್ನಾಟಕವನ್ನು 28 ವರ್ಷ ಯಾರಿಗೆಲ್ಲ ಯಮನ ಭಯ ಇರಲ್ವೋ, ತಪ್ಪು ಮಾಡಿದವರಿಗೆ ಕಾನೂನು ಭಯ ಇರಲ್ವೋ, ಅವರಿಗೆಲ್ಲ ಆ ಕಾಲದಿಂದಲೂ ಒಂದು ಭಯ ಇತ್ತು, ಹಾಯ್ ಬೆಂಗಳೂರು ಭಯ ಇತ್ತು. ಆ ರೋಲ್ ಮಾಡೆಲ್ ಅಂತ ನಾವೇನು ಧೈರ್ಯಕ್ಕೆ, ಟ್ರಾನ್ಸ್ಪರೆನ್ಸಿಗೆ, ಫಿಲ್ಟ್ರ್ ಇಲ್ಲದೆ ಬದುಕುವುದಕ್ಕೆ, ಈ ಮೇಕಪ್ ಇಲ್ಲದ ಬದುಕು ಅಂತ ಏನಾದ್ರು ಪತ್ರಿಕೋದ್ಯಮದಲ್ಲಿ ನಾವು ಯಾರು ಹೆಸರು ಮೆನ್ಷನ್ ಮಾಡ್ಬೋದು ಅಂದಾಗ ಬೆಳಗೆರೆ ಅವರ ಹೆಸರನ್ನು ಮೆನ್ಷನ್ ಮಾಡ್ಬೋದು. ಕಾಡೊಳಗೆ ಸಿಂಹ ಗರ್ಜನೆ ಮಾಡಿದ ತಕ್ಷಣ ಈ ನರಿಗಳೆಲ್ಲ ಸುಮ್ಮನಾಗುವಾಗೆ ಆ ಕಾಲದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಸಿಂಹ ಗರ್ಜನೆ ಮಾಡಿದ್ದು ರವಿ ಅವರ ವ್ಯಕ್ತಿತ್ವ ಅಂತ ಹೇಳ್ಬೋದು. ರವಿ ಬೆಳಗೆರೆ ಲೇಖನ ಅದೊಂದು ಕಾಪಿ ರೈಟ್ ಆಗಿರಲಿಲ್ಲ. ಮನಸ್ಸು, ಮಾತು, ಯೋಚನೆ, ಹೃದಯ, ಕೈ ಒಂದೇ ಥರ. ಇದಕ್ಕೆ ಶಾಸ್ತ್ರದಲ್ಲಿ ತ್ರಿಕರಣ ಶುದ್ಧಿ ಅಂತ. ಶಿ ಹ್ಯಾವಿಂಗ್ ದಟ್ ಪೊಟೆನ್ಷಿಯಲ್. ಅದಿನ್ನೂ ಮಾಧ್ಯಮ ಇದರಲ್ಲಿ ಇನ್ನೊಂದು ಹೊಸ ಚಾಪಕ್ಕೆ ಭಾವನನ ಒಳಗಿನ ಯುನಿಕ್ನೆಸ್ ಇಸ್ ಡಿಫ್ರೆಂಟ್. ನಾವು ಅವಳಿಗೆ ಯಾವಾಗಲೂ ಹೇಳೋದು ಒಂದು ನ್ಯೂಕ್ಲಿಯರ್ ಬಾಂಬ್ ನಿನಗೆ ಗೊತ್ತಿಲ್ಲ ಅಷ್ಟೇ, ಅದನ್ನು ಹೊರಗೆ ತೆಗಿಬೇಕು. ಅದಕ್ಕೆ ಹುಲಿ ಹೊಟ್ಟೆಲಿ ಇಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹುಲಿಯೇ ಹುಟ್ಟಬೇಕು. ಕೊನೆಗೆ ಸಿಕ್ಕ ಉತ್ತರ ಏಕದೈಲೆಲ್ಲ ಐತೆ ಅಂದ ಹಾಗೆ ನಿಮ್ಮ ತಾತನವರು ಬರ್ದ ಹಾಗೆ ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್, ಹಿ ಈಸ್ ನಾಟ್ ಫಾರ್ಮ್, ಹಿ ವಿಲ್ ಟೇಕ್ ಫಾರ್ಮ್. ನಿಮ್ಮ ತಾತನವರ ಶರೀರ ಅದಕ್ಕೊಂದು ಅನುಭವ. ದೇಹ ಮಾತ್ರ ಬಿಳಿ ಬೆಳಗಲಿಲ್ಲ, ಅವರ ಕಣ್ಣಲ್ಲೊಂದು ಸ್ಪಾರ್ಕ್ ಇರ್ತದೆ. ಜ್ಞಾನಿಗಳ ಕಣ್ಣಲ್ಲಿ ಬೆಳಕಿನ ದರ್ಶನ ಆಗ್ತದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಖಾಸ್ ಬಾತ್ ವಿತ್ ಭಾವನಾ ಬೆಳಗೆರೆ. ಇವತ್ತಿನ ಗೆಸ್ಟ್ ಆಫ್ ದ ಡೇ. ಮಾತು ಸರಳ, ಇರೋದು ಸರಳ, ಬದುಕು ತುಂಬ ಸರಳ ಅಂತ ಯಾವಾಗಲೂ ಹೇಳ್ತಾನೇ ಇರ್ತಾರೆ. ಅದನ್ನು ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಅಂತಲೂ ಹೇಳ್ತಾ ಇರ್ತಾರೆ. ಯಾರದು? ನಿಮ್ಮ ನೆಚ್ಚಿನ ವಿನಯ್ ಗುರೂಜಿ. ಬನ್ನಿ ಮಾತಾಡ್ಸೋಣ, ಅವರ ಅಂತರಾಳ ಮನದಾಳ ತಿಳ್ಕೊಳ್ಳೋಣ. ನಮಸ್ತೆ ಗುರೂಜಿ. ನಮಸ್ತೆ. ಇವತ್ತು ನಾವೆಲ್ಲ ಪತ್ರಿಕೋದ್ಯಮದಲ್ಲಿ ಒಂದು ರೆವಲ್ಯೂಷನರಿ ಪೇಪರ್ ಅಂತ ನಾವೆಲ್ಲ ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ಬದುಕಿದ್ರೆ ಒಂದು ದಿನ ಆದರೂ ರವಿ ಬೆಳೆಗರೆ ಥರ ಧೈರ್ಯವಾಗಿ ಬದುಕಬೇಕು ಅಂತ ಹೇಳಿ, ಯಾಕೆ ಅವಳು ಹೇಳಿದ್ದು ಮನದಾಳದ ಮಾತು ಹೇಳಬೇಕು ಅಂತ ನಾವೆಲ್ಲ ಒಂದು ರೋಲ್ ಮಾಡೆಲ್ ಅಂದ್ಕೊಂಡಿದ್ದು. ಯಾಕೆ 10 ಜನ ಗುಂಪಲ್ಲಿ ಕೂತು ಸತ್ಯ ಹೇಳೋದು ಬೇರೆ, ಇಲ್ಲಿ 10 ಜನರ ಸೇಫ್ಟಿ ಇಟ್ಕೊಂಡಿರ್ತಾರೆ. ಕತ್ತಿ ಖಡ್ಗ ಗನ್ನು ಇಟ್ಕೊಳ್ದೆ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕರ್ನಾಟಕವನ್ನು 28 ವರ್ಷ ಯಾರಿಗೆಲ್ಲ ಯಮನ ಭಯ ಇರಲ್ವೋ, ತಪ್ಪು ಮಾಡಿದವರಿಗೆ ಕಾನೂನು ಭಯ ಇರಲ್ವೋ, ಅವರಿಗೆಲ್ಲ ಆ ಕಾಲದಿಂದಲೂ ಒಂದು ಭಯ ಇತ್ತು, ಹಾಯ್ ಬೆಂಗಳೂರು ಭಯ ಇತ್ತು. ರವಿ ಬೆಳಗೆರೆ ಅವರ ಭಯ ಇತ್ತು. ನಾನು ಸ್ವಲ್ಪ ಗಾಂಧಿವಾದಿ ಆದ್ದರಿಂದ ಗಾಂಧಿ ದಿ ಟ್ರುತ್ ಪೇಪರ್ ಬರೆದಾಗ ಒಂದು ಹೇಳಿದರು, ಒಂದು ಪತ್ರಿಕೆಗೆ, ಇಡೀ ಅಥವಾ ಪತ್ರಿಕೋದ್ಯಮಕ್ಕೆ ಸೊಸೈಟಿಯನ್ನು ಖಡ್ಗದಕ್ಕಿಂತ ಅತಿ ವೇಗದಲ್ಲಿ ಬದಲಾಯಿಸೋ ತಾಕತ್ತಿರೋದು ಆ ಲೇಖನಿಗೆ ಅಂತ. ಯಾಕೆಂದರೆ ನಮ್ಮ ಜೊತೆಗೆ ಕೃಷ್ಣ ಇಲ್ಲ, ಭಗವದ್ಗೀತೆ ಉಂಟು. ಗಾಂಧೀಜಿ ಇಲ್ಲ, ಗಾಂಧೀಜಿ ಬರೆದ ಮೈ ಆಟೋಗ್ರಫಿ ಉಂಟು. ಬಸವಣ್ಣ ಇಲ್ಲ, ಅವನ ವಚನಗಳುಂಟು. ಅಂಬೇಡ್ಕರ್ ಇಲ್ಲ, ಸಂವಿಧಾನ ಉಂಟು. ಅದರ ಅರ್ಥ ಏನು? ಅಕ್ಷರ ರೂಪದಲ್ಲಿ ಪ್ರಾಣ ಇವತ್ತು ಉಂಟು ಅಂತ ಅರ್ಥ. ಸೊ ಆ ರೋಲ್ ಮಾಡೆಲ್ ಅಂತ ನಾವೇನು ಧೈರ್ಯಕ್ಕೆ, ಟ್ರಾನ್ಸ್ಪರೆನ್ಸಿಗೆ, ಫಿಲ್ಟ್ರ್ ಇಲ್ಲದೆ ಬದುಕುವುದಕ್ಕೆ, ಈ ಮೇಕಪ್ ಇಲ್ಲದ ಬದುಕು ಅಂತ ಏನಾದ್ರು ಪತ್ರಿಕೋದ್ಯಮದಲ್ಲಿ ನಾವು ಯಾರು ಹೆಸರು ಮೆನ್ಷನ್ ಮಾಡ್ಬೋದು ಅಂದಾಗ ಬೆಳಗೆರೆ ಅವರ ಹೆಸರನ್ನು ಮೆನ್ಷನ್ ಮಾಡ್ಬೋದು. ಹಿ ಡಿಸರ್ವ್ಸ್. ಇನ್ನೊಂದು ಬದುಕು, ಭಾಷಣ ಎರಡೂ ಬೇರೆ ಬೇರೆ ಇರೋ ಮುಖಗಳಿದ್ದಾರೆ ಸೊಸೈಟಿಯಲ್ಲಿ. ಬದುಕು, ಭಾಷಣ ಎರಡೂ ಒಂದೇ ಥರ ಇದ್ದು ಒಂದಿಷ್ಟು ಜನ ಅವರನ್ನು ಒಪ್ಪದೇ ಇರ್ಬೋದು. ಸಿದ್ಧಾಂತವಾದಿಗಳನ್ನು ಪ್ರಪಂಚ ಹಾಗೆ ನೋಡಿದ್ದು. ಬಸವಣ್ಣನನ್ನು ಈಗ ಪೂರ್ತಿ ಒಪ್ಪದವರಿಲ್ಲ, ಗೌತಮ ಬುದ್ಧನನ್ನು ಪೂರ್ತಿ ಒಪ್ಪದವರಿಲ್ಲ, ರಾಮ ಪ್ರತಿಷ್ಠೆ ಆಗೋ ಕಾಲದಲ್ಲಿ ರಾಮನನ್ನು ಒಪ್ಪದವರು ಇಲ್ಲ. ಹಾಗೆ ಪತ್ರಿಕೋದ್ಯಮ ರಂಗದಲ್ಲಿ ತನ್ನದೇ ಆದ ಯುನೀಕ್ನೆಸ್ಸನ್ನು, ಅಂದರೆ
ಈ ಆರ್ಟಿಫಿಷಿಯಾಲಿಟಿಯ ಆರ್ಟಿಸ್ಟ್ ಟಚ್ ಆ ಪೇಪರಲ್ಲಿ ಇರಲಿಲ್ಲ. ವಯಸ್ಸಾದವ್ರು ಇಷ್ಟಪಡಲಿಕ್ಕೆ ಕಾರಣ ನೂರಿರುತ್ತೆ. ಯೂತ್ಸ್ ಆ ಪೇಪರನ್ನು ಇಷ್ಟಪಡಬೇಕಾದ್ರೆ ನಾನು ಅವಾಗ 7th ಅಂದ್ಕೊಳ್ತೀನಿ. ಆ 7ನೇ ಕ್ಲಾಸಲ್ಲಿರೋನಿಗೆ ಆ ಪೇಪರನ್ನು ಹುಡುಕ್ತಿದ್ವಿ ನಾವೆಲ್ಲ. ವಾರಕ್ಕೊಮ್ಮೆ ಬರೋದದು ಶೃಂಗೇರಿಲಿ. ಆ ಪೇಪರ್ ಬಂದಾಗ ಇವತ್ತೇನು ಯಾಕೆ ಎಲ್ಲರಿಗೆ ಅದರ ಮೇಲೆ ಸತ್ಯವನ್ನು ಸ್ವಲ್ಪ ಶುಗರ್ ಕೋಟ್ ಮಾಡಿ ಬರೆಯೋದೊಂದಿಷ್ಟುಂಟು. ಶುಗರ್ ಕೋಟ್ ಇಲ್ಲದೆ ಸತ್ಯವನ್ನು ಸತ್ಯದಾಗಿ, ಹಾಗಲಕಾಯಿನ ಹಾಗಲಕಾಯಿ ಅಂತಾನೆ, ಬೆಂಡೆಕಾಯಿ ಅಂತಾನೆ ನೇರ ಹೇಳೋ ವ್ಯಕ್ತಿತ್ವ, ಅದು ಪತ್ರಿಕೋದ್ಯಮಕ್ಕೆ 100% ತನ್ನನ್ನು ಇನ್ವಾಲ್ವ್ ಮಾಡಿಕೊಂಡಾಗ ಅಥವಾ ಆ ರಂಗಭೂಮಿಕೆಯನ್ನು ತಪಸ್ಸು ಅಂದ್ಕೊಂಡ್ರೆ ಅದು ಮಾಡಲಿಕ್ಕಾಗುತ್ತೆ. ಸೊ ಅಂಥವರ ಮಗಳಾಗಿ ನಾವೆಲ್ಲ ಮೀಟ್ ಮಾಡಬೇಕು ಅಂತಿದ್ದವರು. ಆದರೆ ನಮ್ಮ ಯೂತ್ಸ್ ಟೀಮಿಗೆ ಆ ಭಾಗ್ಯ ಇರಲಿಲ್ಲ. ಹಾಗಾಗಿ ಅವರ ತಾಯಿಯನ್ನು, ಅವರ ಮಿಸ್ಸಸ್ಸನ್ನು ಮೀಟ್ ಮಾಡಿದ್ವಿ. ಸೊ ಆ ಪೇಪರಿಗೆ ಈಗಿನ ಈಗಿನ ಪತ್ರಿಕೋದ್ಯಮಕ್ಕೆ ಅದೊಂದು ಮಾದರಿ. ಮುಲಾಜಿಲ್ಲದೆ ಬದುಕೋದು ಅಂತ ಒಂದು ಲೈನಲ್ಲಿ ಹೇಳೋದು. ಮುಲಾಜಿಲ್ಲದೆ ತನ್ನ ಮನಸ್ಸನ್ನು ಕೊಂದುಕೊಳ್ಳದೆ, ನಾನು ಯಾವಾಗಲೂ ಹೇಳ್ತೀನಿ ಆಧ್ಯಾತ್ಮ ಅದು ಬಿಡಿ ಇದು ಬಿಡಿ, ಬಿಡಬೇಕಾಗಿದ್ದ ಅದು ಇದು ಅಲ್ಲ, ಬಿಡಬೇಕಾಗಿದ್ದ ಅಹಂಕಾರ ಮಮಕಾರ, ಅದನ್ನು ಆಧ್ಯಾತ್ಮ ಅಂತ ಹೇಳೋದು. ತನ್ನ ವಿಲ್ ಪವರನ್ನು ನಂಬಿ, ತನ್ನ ಆತ್ಮವಿಶ್ವಾಸ, ತನ್ನ ವಿಷನ್, ಇನ್ನೊಬ್ಬರಿಗೆ ಅದನ್ನು ಇಂಪೋಸ್ ಮಾಡಿದೆ, ತಾನು ತನ್ನ ಸಿದ್ಧಾಂತಗಳಿಗೆ ಜೀವನವಿಡೀ ಅದಕ್ಕೆ ಪ್ರಾಣವನ್ನೇ ಇಟ್ಟು ಬದುಕುವುದನ್ನು ಆಧ್ಯಾತ್ಮ. ಬಿಡಬೇಕಾಗಿದ್ದ ಅಹಂಕಾರ ಮತ್ತು ಹೊಟ್ಟೆ ಕಿಚ್ಚು. ಅದಿದ್ದವನಿಗೆ ಈ ಸತ್ಯ ಹೇಳಲಿ ಕಷ್ಟ, ಅಡ್ಡ ಬರುತ್ತದೆ ಎರಡು. ಮಮಕಾರ ಎಷ್ಟೋ ಜನಕ್ಕೆ ಆಫೀಸರ್ಸಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಿರುತ್ತೆ, ಮಾಡೋಕ್ಕಡ್ಡಿ ಮಮಕಾರ. ನೇರ ಹೋಗಿ ನಾಳೆ ಎಲ್ಲರೂ ಗುಂಡಿಟ್ರೆ ಹೆಂಡತಿ ಮಕ್ಕಳಿಗೆ ಯಾರು ಫಸ್ಟ್ ಪ್ರಶ್ನೆ. ಎಷ್ಟೋ IPS ಅವರು ನನಗೆ ಇದನ್ನು ಹೇಳಿದ್ದಾರೆ, ನಾಳೆ ಎತ್ತೋಗಿ ಎಲ್ಲೋ ಟ್ರಾನ್ಸ್ಫರ್ ಮಾಡಿದರೆ ಮಕ್ಕಳ ಎಜುಕೇಷನ್ ಏನು. ಸೊ ದೀಸ್ ಆಲ್ ಕ್ವಶನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಎಷ್ಟೋ ಜನ ಎಕ್ಸಾಮ್ ತಗೊಳ್ಬೇಕಾದ್ರೆ ಸೊಸೈಟಿಯನ್ನೇನೋ ಚೇಂಜ್ ಮಾಡಬೇಕು, ಪತ್ರಿಕೋದ್ಯಮ ಜರ್ನಲಿಸಮಿಗೆ ಹೋಗ್ಬೇಕಾದ್ರೆ ಎಷ್ಟು ಆ ಜೋಶಲ್ಲೇ ಹೋಗ್ತಾರೆ. ಆದರೆ ಸೊಸೈಟಿಯ ಈ ಫೋರ್ಸ್ಗಳ ಮಧ್ಯ ಪೊಲಿಟಿಕಲ್ ಫೋರ್ಸ್ ಇರ್ಬೋದು, ಇನ್ಫ್ಲುಯೆನ್ಷಿಯಲ್ ಫೋರ್ಸ್ ಇರ್ಬೋದು, ಫಿನಾನ್ಷಿಯಲ್ ಫೋರ್ಸ್ ಇರ್ಬೋದು, ಅಥವಾ ಭಯ ಧಮಕಿಗಳಿರ್ಬೋದು, ಅದರ ಮಧ್ಯೆ ಎಲ್ಲ ಈ ಕಾಡೊಳಗೆ ಸಿಂಹ ಗರ್ಜನೆ ಮಾಡಿದ ತಕ್ಷಣ ಈ ನರಿಗಳೆಲ್ಲ ಸುಮ್ಮನೆ ಆಗುವಾಗೆ ಆ ಕಾಲದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಸಿಂಹ ಗರ್ಜನೆ ಮಾಡಿದರೆ ಅದು ರವಿ ಅವರ ವ್ಯಕ್ತಿತ್ವ ಅಂತ ಹೇಳ್ಬೋದು. ಒಂದು ಫೇಸ್ ನಾನು ಅವರನ್ನು ನೋಡಿದ ಹಾಗೆ. 28 ವರ್ಷ ಆ ಪೇಪರ್ ಇವತ್ತು ಹಾಯ್ ಬೆಂಗಳೂರನ್ನು, ಯಾಕೆ ಅದರ ಹೆಸರು ಚೆನ್ನಾಗಿದೆ, ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿ ಮನಸ್ಸಿಂದ ನಾವು ಸಿಕ್ಕಾಗ ಒಂದು ಮಾಡ್ತೀವಿ ಏನು ಹಾಯ್ ಅಂತ. ಈಗ ಅದು ಹೈ-ಫೈ ಆಗಿದೆ, ಈಗ ಹಾಯ್ ಆಗೇನೆ ಕಾಲದ. ಅದರ ಅರ್ಥ ಏನು? ಹೃದಯದಿಂದ ಪೇಪರಲ್ಲಿ ಬರಿತಾ ಇದ್ದೀನಿ. ಹೃದಯವಂತಿಕೆ ಇದ್ದವರು ಅದು ಓದಿ ಅರ್ಥ ಮಾಡ್ಕೊಳ್ಬೋದು, ಬುದ್ಧಿವಂತಿಕೆ ಇದ್ದರೆ ಅದ್ರ ಕಾಂಟ್ರವರ್ಸಿ. ಹಾಗೂ ಆ ಪೇಪರಿಗೆ ಆ ಹೆಸರು ಅವ್ರು ಇಟ್ಟಿರ್ಬೋದು ಅಂತ. ಯಾಕೆ ಹೀ ಈಸ್ ಎ ಲೆಜೆಂಡ್. ರವಿ ಬೆಳಗೆರೆ ಅವರ ಎಲ್ಲ ಲೇಖನವು ಇಟ್ ಈಸ್ ನಾಟ್ ಎ ಕಾಪಿ ರೈಟ್. ಯಾಕೆ ನಾನು ಕಾಲೇಜಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದೆ. ನಾವೆಲ್ಲ ಸುಮಾರು ಪುಸ್ತಕಗಳು ಬರಿಬೇಕಾದ್ರೆ ಒಂದಿಷ್ಟು ದಿನ ಭಾರಿ ಜೋಶು, ಕೊನೆಗೆ ಏನು ಮಾಡ್ತಿದ್ವಿ, ಆಚೆ ಹಳೇದು ಯಾರೋ ಬರೆದಿದ್ದೀನಿ ಅರ್ಧ ಮಿಕ್ಸಪ್ ಹಾಕಿ ಕಾಕ್ಟೈಲ್ ಮಾಡಿ ತಂದಿಡ್ತಿದ್ವಿ. ಹಾಗೆ ರವಿ ಬೆಳಗೆರೆ ಲೇಖನ ಅದೊಂದು ಕಾಪಿ ರೈಟ್ ಆಗಿರಲಿಲ್ಲ. ಮನಸ್ಸು, ಮಾತು, ಯೋಚನೆ, ಹೃದಯ, ಕೈ ಒಂದೇ ಥರ. ಇದಕ್ಕೆ ಶಾಸ್ತ್ರದಲ್ಲಿ ತ್ರಿಕರಣ ಶುದ್ಧಿ ಅಂತಾರೆ, ಆ ರಂಗಭೂಮಿಕೆ. ಮತ್ತು ತನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ನಾನು ಈ ವಿಚಾರಧಾರೆಯನ್ನಿಟ್ಟರೆ ಸಮಾಜ ಹೇಗೆ ತಗೊಳ್ಳುತ್ತೆ, ನನಗೆ ಶತ್ರುಗಳಾಗ್ತಾರೋ ಮಿತ್ರಗಳಾಗ್ತಾರೋ, ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಲೇಖನ ಬರೆಯುವುದೆಲ್ಲ ಉಂಟು. ಅಲ್ಲಿ ಅದು ಯಾವುದಿರಲಿಲ್ಲ. ಒಂದು ದಿನದ ಬದುಕು, ಒಂದು ಕ್ಷಣದ ಬದುಕು, ಅದು ಧೀರನ ಬದುಕು. ಹಾಗೆ ಇದ್ದವರು, ಅವರ ವಾಯ್ಸು ಹಾಗೆ ಇತ್ತು. ಸೊ ಆ ಪೇಪರ್ ಇನ್ನೂ ಚೆನ್ನಾಗಾಗಲಿ. ಇನ್ನೊಂದು ರವಿ ಬೆಳಗೆರೆ ಅವರನ್ನು ನಾನು ನೋಡಿದೆ ಇನ್ನೊಂದು ಫೇಸ್. ಯಾಕೆ ನಾನು ಅನಲೈಸ್ ಮಾಡ್ತೀನಿ ಎಲ್ಲರೂ, ನಾನು ನನ್ನನ್ನು ಯಾಕೆ ನಾನು ಯಾವಾಗಲೂ ಹೇಳೋದು ಆಧ್ಯಾತ್ಮ ಸಾಧನೆ ಅಲ್ಲ, ಚಿಂತನೆ ಆದಾಗ ಆಗುವ ಶೋಧನೆ. ನಿನ್ನೊಳಗೆ ನೀನು ಶೋಧಿಸ್ತಾ ಹೋಗು. ವಿ ಹ್ಯಾವ್ ಟು ಡಿಸೆಕ್ಟ್ ಯುವರ್ ಮೈಂಡ್, ಡಿಸೆಕ್ಟ್ಸ್ ಯುವರ್ ಥಾಟ್. ನಿಮಗೆ ಸುಮಾರು ಸತ್ಯ ಅಲ್ಲೇ ಸಿಗ್ತದೆ.
ನಿನ್ನನ್ನು ನೀನೇ ಧ್ಯಾನ ಮಾಡೋದು ಅಧ್ಯಾತ್ಮ ಅಂತ ನಂಬುದವನು. ಯಾವುದನ್ನು ಧ್ಯಾನ ಮಾಡೋದು? ನಿನ್ನ ಒಳಗಿರೋ ಕಾರಣ ಶರೀರವನ್ನು, ಸ್ಥೂಲ ಸೂಕ್ಷ್ಮ ಎರಡು ಕಾರಣವನ್ನು ನೋಡ್ತಾ ಹೋಗ್ತಾ ಅದರ ಮಹಾಕಾರಣ ಸಿಗ್ತದೆ. ಹೇಗೆ ಈ ಶರೀರದ ಐಡಿ ಹುಡುಕ್ತಾ ಇದರ ತಂದೆ ಸಿಗ್ತದೆ, ಕೇರ್ ಆಫ್ ಸನ್ ಆಫ್ ಎಲ್ಲ ಸಿಗ್ತದೆ. ಹಾಗೆ ಒಳಗಿರೋ ಕಾರಣ ಶರೀರದ ಬೆಳಕಿನ ಶರೀರದ ಹುಡುಕಾಟ ಆದಾಗ ಆ ಬೆಳಕಿನ ತಂದೆ ಸಿಗ್ತದೆ. ಸೊ ಇದು ಆಧ್ಯಾತ್ಮದ ಮೂಲ ಬೇಸ್ಮೆಂಟ್. ಸೊ ಅದನ್ನು ಧ್ಯಾನವೇ ಮಾಡಬೇಕು ಅಂತೇನಿಲ್ಲ. ಸತ್ಯ ದರ್ಶನ ಅಂತ ಹೇಳಿದರೆ ನಾನೇ ಆಮೇಲೆ ಸತ್ಯನಾರಾಯಣ ವ್ರತ ಮಾಡುವುದಲ್ಲ, ಸತ್ಯವನ್ನು ಹೇಳೋದು, ಸುಳ್ಳು ಹೇಳೋದು ಬಿಡೋದು. ಸುಳ್ಳು ಹೇಳೋದು ಯಾಕೆ? ಯು ಹ್ಯಾವ್ ಟು ಮ್ಯಾನಿಪ್ಯುಲೇಟ್ ಸಮ್ಮನ್. ಆ ಉದ್ದೇಶ ಇದ್ದಾಗ ಮಾತ್ರ ಸುಳ್ಳು ಹೇಳ್ತೀರಿ. ಎಕ್ಸ್ಪೆಕ್ಟೇಷನ್ ಇರಬೇಕು, ಇಲ್ಲ ಮ್ಯಾನಿಪ್ಯುಲೇಷನ್ ವಿಷನ್ ಇರಬೇಕು, ಅಥವಾ ಇನ್ಯಾರನ್ನೋ ಶಿಷ್ಯರನ್ನು ಮಾಡ್ಕೊಂಡು ಕಂಟ್ರೋಲ್ ಮಾಡಬೇಕು ಅನ್ನೋ ಭಾವ ಇರಬೇಕು. ಆದರೆ ಶುದ್ಧ ಅಧ್ಯಾತ್ಮ ಹೇಳೋದು ಇಟ್ಸ್ ಎ ಬ್ಲಿಸ್, ಇಟ್ಸ್ ಎ ಟೈಪ್ ಆಫ್ ಕಂಪ್ಯಾಷನ್, ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್. ಇನ್ನೊಬ್ಬರ ಎಥಿಕ್ಸನ್ನು ಅಗೌರವಿಸಬೇಡ, ನಿನ್ನ ಎಥಿಕ್ಸನ್ನು ಬಗ್ಲಿಕ್ಕೂ ಬಿಡಬೇಡ. ಹಾಗೂ ಹಿಂಗೂ ನಿನ್ನಲ್ಲೇನಾದ್ರು ತಪ್ಪುಗಳಾದರೆ ತಿದ್ದುಕೊಳ್ಳೋದು ಕಲಿ. ಪಕ್ಕದವರ ತಪ್ಪನ್ನು ಸಣ್ಣ ಮಾಡು, ನಿನ್ನ ತಪ್ಪನ್ನು ಬೆಟ್ಟ ಮಾಡು. ಅದು ನಿನ್ನ ಉದ್ಧಾರಕ ದಾರಿ, ಇದು ನಾನು ಬರ್ಕೊಂಡ ದಾರಿ. ಸೊ ಅಂಥ ಪತ್ರಿಕೋದ್ಯಮದಲ್ಲಿ ಪಾರಮಾರ್ಥಿಕತೆ ಅಂದರೆ ಸತ್ಯವನ್ನು ನೇರ ಇಡೋದೇ ಪಾರಮಾರ್ಥಿಕ. ಶಾಸ್ತ್ರಗಳು ಸತ್ಯಂ ಅನಂತಂ ಬ್ರಹ್ಮ ಅಂತ ಹೇಳಿ, ಸತ್ಯ ಇನ್ಫೈನೈಟ್, ಅದು ಚೇಂಜ್ ಆಗಲ್ಲ. ಸುಳ್ಳು ಕೋರ್ಟಲ್ಲಿ ಚೇಂಜ್ ಆಗ್ತದೆ, ಸ್ಟೇಷನಲ್ಲಿ ಚೇಂಜ್ ಆಗ್ತದೆ, ಜೈಲಿಂದ ಹೊರಗೆ ಬರ್ತದೆ ಚೇಂಜ್ ಆಗ್ತದೆ. ಸತ್ಯನ ಚೇಂಜ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಶಿವನನ್ನು ಚೇಂಜ್ ಮಾಡಲಿಕ್ಕಾಗ್ದಿದ್ದು ಅಂದರೆ ಕಂಟೆಂಟ್. ನೀವು ಅವನಿಗೆ ಮೊಸರನ್ನು ಇಡಿ ಮಡಿ ಮೈದಿಗೆಯಿಂದ, ಕಾಶಿಯಲ್ಲಿ ಅವನಿಗೆ ಉಜ್ಜಯಿನಿಯಲ್ಲಿ ಗಾಂಜದ ಸೊಪ್ಪು ಹಚ್ಚುತ್ತಾರೆ ರಾತ್ರಿ, ಅದಿಡಿ. ಅಥವಾ ಕಾಶಿಯಲ್ಲಿ ಕ್ಷೀರಾಭಿಷೇಕ ಮಾಡ್ತಾರೆ, ಅದಿಡಿ. ಅಗೋರಿಗಳು ಶವಭಸ್ಮ ಹಾಕ್ತಾರೆ ನೋಡಿ. ಆ ಶಿವತತ್ವವನ್ನು ಅದು ಚೇಂಜೇ ಆಗಲ್ಲ. ರಾಕ್ಷಸ ಆದ ರಾವಣ ಪೂಜೆ ಮಾಡಿದ, ಅವತಾರಿ ರಾಮ ಪೂಜೆ ಮಾಡಿದ, ಇಂದ್ರ ದೇವತೆ ಪೂಜೆ ಮಾಡಿದ್ದ. ಆದರೆ ಆ ಶಿವ ಅನ್ನೋ ಶಬ್ದ ಪೂರ್ಣ. ಹಾಗೆ ಆ ಥರದ ಬದುಕನ್ನು ಬದುಕಿದ್ರು. ಅದಿನ್ನೂ ಚೆನ್ನಾಗಿ. ಮತ್ತು ಒಂದು ಒಳ್ಳೆಯ ತಂದೆಯನ್ನು ನಾವು ನೋಡಿತ್ತಲ್ಲ, ಎಲ್ಲ ಮಕ್ಕಳಿಗೂ ನೀವು ಹೀಗೆ ಬೆಳೆಸಿ ಹಾಗೆ ಬೆಳೆಸಿ ಹೇಳೋ ಈಗಿನ ಕಾಲಘಟ್ಟದ ತಂದೆಯಂದ್ರಿಗೆ ರವಿ ಒಂದು ಮಾದರಿ. ತನ್ನ ಮಕ್ಕಳಿನ ಯುನೀಕ್ನೆಸ್ ತಾನಾಗೆ ಬೆಳಿಲಿಕ್ಕೆ ನೇಚರಿಗೆ ಬಿಟ್ಟು ಬೆಳೆಸೋದೊಂದುಂಟು. ಈಗ ನಾವು ಮಾಡೋದು ಇಂಪೋಸಿಷನ್. ಹಾಗಾಗಿ ಆ ಮಕ್ಕಳಿಗೆ ಹುಟ್ಟಲ್ಲೇ ಕನ್ನಡಕ, ತಲೆಯೊಳಗೂ ಲಗೇಜ್ ತುಂಬಿಸ್ತೀವಿ, ಬ್ಯಾಗಿಗೂ ಲಗೇಜ್ ತುಂಬಿಸ್ತೀವಿ. ಬೆಳಿಗ್ಗೆ ಸಂಜೆ ಆದರೆ ಅವರನ್ನು ಫ್ರಸ್ಟ್ರೇಟ್ ಮಾಡ್ತೀರಿ. ನಿಮ್ಮ ಈಗಿನ ಟ್ರೆಂಡಿನವ್ರಿಗೆ ಗೊತ್ತಿಲ್ಲ, ದೇ ಆರ್ ಇನ್ ಡಿಪ್ರೆಷನ್ ಮೋಡ್. ರವಿ ಅವರ ಮನೆಯಲ್ಲಿ ನಾನು ನೋಡಿದಾಗೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಕೆಲಸದವರು ಹಾಗಿದ್ದೊಂದು ನೋಡಲಿಲ್ಲ. ಅಲ್ಲಿ ಎಲ್ಲರಿಗೂ ಅವರವರ ಸ್ವತಂತ್ರ ಇತ್ತು. ನಾನು ತಂದೆ ಅನ್ನೋ ಅಧಿಕಾರವನ್ನು ಅವರು ಉಪಯೋಗಿಸಿಲ್ಲ, ನಾನು ಗಂಡ ಅನ್ನೋ ಅಧಿಕಾರವನ್ನು ಮನೆಯವರ ಮೇಲೆ ಹಾಕಲಿಲ್ಲ. ಮಕ್ಕಳಿಗೂ ನೀವು ಇದನ್ನೇ ಓದಬೇಕು ನೀನು. ಜ್ಯೋತಿಷರು ಬೇರೆ ನೋಡಿ, ತಂದೆ ತಾಯಿಗೆ ಈಗ ಮಕ್ಕಳಿಗೆ ಹೆಸರಿಡೋ ಸ್ವತಂತ್ರವೂ ಇಲ್ಲ, ಜಾತಕದವರು ಇಡೋದು. ಮತ್ತು ನಾವು ಇಂಡಿಪೆಂಡೆನ್ಸ್ ಬಂತು ಅಂತ ಹೇಳ್ತೀವಿ. ನಮಗೆ ದುಃಖ ಆಗೋದು ಈಗಿನ ಮಕ್ಕಳನ್ನು ನೋಡಿದರೆ. ಅವನೇನೇ ಓದಬೇಕಾದ್ರೆ ಇನ್ಯಾರೋ ಓದದೇ ಇದ್ದವನು ಡಿಸೈಡ್ ಮಾಡಬೇಕು, ಮದುವೆ ಆಗಬೇಕಾದ್ರೆ ಇನ್ಯಾರೋ ಡಿಸೈಡ್ ಮಾಡಬೇಕು, ಗಡ್ಡ ತೆಗಿಬೇಕಾದ್ರೆ ಮುಹೂರ್ತ. ನಮಗೆ ಇದು ನಮ್ಮ ಒಳಗಿರೋ ಪ್ರಶ್ನೆಗಳು. ಇದು ಚಿಂತೆಯಾಗಿ ಉಳಿತು, ಚಿಂತನೆ ಆಗೋದು ಯಾವಾಗ ಅಂತ. ಯಾಕೆ ರವಿ ಎಲ್ಲ ಈಗ ದೇಹದಲ್ಲಿದ್ದರೆ ಈ ರೆವಲ್ಯೂಷನಿಗೆ ದೊಡ್ಡ ಸ್ಟ್ರೆಂತ್ ಬರ್ತಿತ್ತು. ಯಾಕೆ ಶ್ರೀನಿವಾಸ್ ಪ್ರಸಾದ್ ಆಗಲಿ ಮೈಸೂರಲ್ಲಿ, ರವಿ, ನಾನು ಅವರು ರಾಜಕೀಯ ರಂಗದಲ್ಲಿ ಏನು ಹೇಳ್ತಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲದೊಂದು ರಾಜಕಾರಣ. ಅವರು ಪತ್ರಿಕೋದ್ಯಮದಲ್ಲಿ ರವಿ, ಆಧ್ಯಾತ್ಮದಲ್ಲಿ ಬಸವಣ್ಣ, ಬುದ್ಧ, ಅವರೆಲ್ಲ ನೋ ಅಡ್ಜಸ್ಟ್ಮೆಂಟಲ್ಲಿ. ಕನಕದಾಸರಾಗಲಿ ಏನು ಹೇಳಬೇಕು ಅದನ್ನು ಹೇಳಿ ಆಯಿತು. ಪ್ರಾಣ ಹೋದರೂ ತೊಂದರೆ ಇಲ್ಲ, ಸತ್ಯ ಬಿಡೋ ಪ್ರಶ್ನೆ ಇಲ್ಲ. ಸೊ ಈಗಿನ ಯಾರೆಲ್ಲ ಜರ್ನಲಿಸಮ್ ಕಲಿತಾರೆ ಅವ್ರ ತಲೆಯಲ್ಲಿ ಬರಬಾರ್ದು ಸಂಬಳ ಎಷ್ಟು ಸಿಗುತ್ತೆ, ನನ್ನ ಐಡೆಂಟಿಟಿ ಸೇಫ್ಟಿ. ಅದಕ್ಕಿಂತ ಜರ್ನಲಿಸಮ್ ಅನ್ನೋದು ಒಂದು ಯಜ್ಞ. ನಂಗೆ ಗೊತ್ತಿದ್ದ ಪತ್ರಿಕೋದ್ಯಮ ಅನ್ನೋದು ಒಂದು ಯಜ್ಞ. ವಿಧಾನಸೌಧವನ್ನು ಒಂದು ವಾಯ್ಸ್ ಸರಿ ಮಾಡಲಿಕ್ಕೆ ಅಲ್ಲಾಡಿಸ್ಲಿಕ್ಕೆ ತಾಕತ್ತಿರುವುದಂದರೆ ಅದು ಪತ್ರಿಕೆಗಳಿಗೆ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು. ಮತ್ತು ಜನರ
ಏನು ಅಶಕ್ತರ ಸ್ವರವನ್ನು ತಗೊಂಡು ಹೋಗಿ ಸೊಸೈಟಿಗೆ ಇಡೋ ಕೆಲಸ ಮಾಡೋ ತಾಕತ್ತಿರೋದು ಪತ್ರಿಕೆ. ಹೀಗೆ ಭಾವನೆ ಅದನ್ನು ಲೀಡ್ ಮಾಡ್ತಿರೋದು ಖುಷಿ, ಕಾರಣ ಅವಳ ಹೆಸರುಂಟು ಭಾವನೆ. ನೊಂದವರ ಭಾವನೆಗೆ ಭಾವನೆ ಆಗಲಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇಂಪೋಸಿಷನಲ್ಲಿರೋ ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಒಳಗೊಂದು ಮಾತಾಡಬೇಕು ಅಂತ ಎಷ್ಟೋ ಜನಕ್ಕೆ ಇಚ್ಛೆ ಇರುತ್ತೆ, ಮನೇಲಿ ಮಾತಾಡಲ್ಲ, ಅವರೇನು ಅಂದ್ಕೊಳ್ತಾರೆ. ಅವಳನ್ನು ಹಾಗಿಲ್ಲ, ಕಾರಣ ಅವ್ರ ತಂದೆ ಹಾಗೆ ಮಾಡಲಿಲ್ಲ. ಅವಳು ಸಿರ್ಲ್ಯಾಕ್ ಬೇಬಿ ಮಾಡಲಿಲ್ಲ, ಸೀರಿಯಲ್ ಸೆಟ್ ಮಾಡಲಿಲ್ಲ, ರಿಯಲ್ ಸೆಟ್ಟಾಗಿ ಇಟ್ಟಿದ್ದಾರೆ. ಆ ರಿಯಾಲಿಟಿಯ ಪ್ರಕಾಶ ಒಂದು ಹೆಣ್ಣು ಪತ್ರಿಕೆಯನ್ನು ನಡೆಸಿದರೆ ಡಬಲ್ ಪೊಟೆನ್ಷಿಯಲಲ್ಲಿ ಹೋಗ್ತದೆ. ಯಾಕೆ ನಾನೊಂದು ನಂಬ್ತೀನಿ, ಹೆಣ್ಣು ಸ್ವಯಂ ಶಕ್ತಿ. ಪುರುಷನಿಗೆ ಶಕ್ತಿ ಆಗಬೇಕು ತಪಸ್ ಮಾಡಿ, ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು. ಹೆಣ್ಣಿಗೆ ಅದರ ಅವಶ್ಯಕತೆ ಇಲ್ಲ, ಅವಳು ಸ್ವಯಂ ಅಗ್ನಿ. ಆ ಸ್ವಯಂ ಅಗ್ನಿಗೆ ತನ್ನನ್ನು ಶುದ್ಧಿ ಅದಕ್ಕೆ ಅವಳಿಗೆ ಸನ್ಯಾಸ ಸಂಸ್ಕಾರ ಜನಿವಾರ ಹಾಕೋದೆಲ್ಲ ಶಾಸ್ತ್ರದಲ್ಲಿಲ್ಲ. ಯಾಕೆ ಅಗ್ನಿಯನ್ನು ಶುದ್ಧಿ ಮಾಡುವುದು ಅಂತಂತಿಲ್ಲ. ಪುರುಷನಿಗೆ ಅದರ ಶುದ್ಧಿ ಕ್ರಮ ಉಂಟು. ಅವನಿಗೆ ಉಪನಯನ ಮಾಡ್ತಾರೆ, ಅಲ್ಲೂ ಅಗ್ನಿಯಿಂದ ಅವನನ್ನು ಪವಿತ್ರಗೊಳಿಸ್ತಾರೆ. ಗಂಡು ಪವಿತ್ರ ಆಗುವುದು ಹೇಗೆ? ಸಾಮಾಜಿಕವಾಗಿ ನೋಡಿದರೆ ಒಂದು ಹೆಣ್ಣಿನ ಪ್ರವೇಶ ಆದಾಗ ಎಷ್ಟೋ ಜನ ಹಾದಿ ತಪ್ಪಬೇಕಾದ್ರೆ ಅವ್ರ ಕಣ್ಣೆದುರುಗಡೆ ಬರೋದು. ಆಗಿನ ಕಾಲದ, ಈಗಿನ ಟ್ರೆಂಡ್ ನನಗೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ. ಆಗಿನ ಕಾಲದ ಟ್ರೆಂಡಿಗೆ ಅಡ್ಡ ಬರೋದೇನು, ನನಗೂ ಒಬ್ಳು ತಂಗಿ ಇದ್ದಾಳೆ, ನನಗೂ ಒಬ್ಳು ಅಕ್ಕ ಇದ್ದಾಳೆ, ನಾಳೆ ಅವಳು ಮದುವೆ ಟೈಮಲ್ಲಿ ಈ ಕ್ವಶನ್ ಬರುತ್ತೆ, ನಮ್ಮ ಅಮ್ಮನ ಮರ್ಯಾದೆ ಹೋಗುತ್ತೆ ನೋಡಿ. ಅಲ್ಲೆಲ್ಲ ಹೆಣ್ಣಿನ ಆದರ್ಶ ತಗೊಳ್ತೀವಿ. ಆವಾಗ ತಪ್ಪು ಮಾಡಬೇಕಾದ್ರೆ ಈ ಪ್ರಶ್ನೆ ಬರ್ತಾ ಇರುತ್ತೆ. ತಪ್ಪು ಅಂತಲ್ಲ, ಅವನ ಸ್ವೇಚ್ಛಾಧಾರಣೆಗೆ ಪ್ರಶ್ನೆ. ನನ್ನ ಯೋಚನೆಯಲ್ಲಿ ಮಾರಲ್ಸ್ಗೆ ಹೆಣ್ಣು ಅಡ್ಡ ಬರ್ತಾರೆ. ತಪ್ಪು ಮತ್ತು ಸರಿ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಇದು ತಪ್ಪೋ ಸರಿಯೋ ಅಂತ. ನೋಡಿ, ಸೊಸೈಟಿಯ ಮಧ್ಯೆ ಬದುಕ್ತೀನಿ ಅಂದರೆ ಅದರ ಚೌಕಟ್ಟೊಂದು ಉಂಟು. ಆದರೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಹೊರಟವನಿಗೆ ಅವನ ಆ ಚೌಕಟ್ಟನ್ನು ದಾಟ್ತಾನೆ. ಆದರೆ ಅವನು ಇನ್ನೊಬ್ಬನ್ನು ಹರಟು ಮಾಡುವುದಿಲ್ಲ. ಆಧ್ಯಾತ್ಮದಲ್ಲಿ ಅಕ್ಕಮಹಾದೇವಿ ಬೆತ್ತಲೆ ತಿರುಗಿದ್ದು ಕಾನೂನು ಪ್ರಕಾರ ವಿರೋಧ. ಆದರೆ ಅವಳು ಹೇಳ್ತಾಳೆ ನಾಲೆಡ್ಜಿಂದ, ಐ ಆಮ್ ನಾಟ್ ದಿಸ್. ನಿಸರ್ಗದತ್ತ ಮಹಾರಾಜ, ಐ ಆಮ್ ನಾಟ್ ದಟ್ ಶುರು ಮಾಡಿದರು. ಯಾಕೆ ಆಧ್ಯಾತ್ಮ ಶುರುವಾಗುವುದೇ ಅಲ್ಲಿ. ಈ ಶರೀರ ನಾನಲ್ಲ ಅಲ್ವಾ? ಆ ನಾನಲ್ಲ ಅಂದಾಗ ಹಾಗಾದರೆ ನಾನೇನು ಅಂತ ಹುಡುಕೋ ಪ್ರಯತ್ನ ಈ ದಾರಿಯದು. ಪಾರ್ಟ್ ಬಿ ಕ್ವಶನ್ ಪೇಪರ್, ಪಾರ್ಟ್ ಬಿ ಎ ಮುಗೀತು ಫುಡ್ ಆ್ಯಂಡ್ ಶೆಲ್ಟರಲ್ಲಿ. ಆಗ ಒಂದು ಹೆಣ್ಣು ಲೀಡು, ಸ್ತ್ರೀಯ ರೂಪಕ ಅಥವಾ ಸ್ತ್ರೀಯ ಪ್ರತಿನಿಧಿಯಾಗಿ ಭಾವನೆ ಅದನ್ನು ಲೀಡ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಎಷ್ಟೋ ಹೆಣ್ಮಕ್ಳಿಗೆ, ಶೋಷಿತ ಜೀವಗಳಿಗೆ, ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ, ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರಿಗೊಂದು ಆಸರೆ ನಮ್ಮ ಜೊತೆಗೊಬ್ಬರಿದ್ದಾರೆ, ನಮ್ಮ ಪ್ರತಿನಿಧಿಯಾಗಿ ಒಬ್ಬರಿದ್ದಾರೆ, ಸಮಾನತೆ ಬಗ್ಗೆ ಮಾತಾಡೋರಿದ್ದಾರೆ. ಯಾಕೆ ಹೈ ಬೆಂಗಳೂರು ಪೇಪರಲ್ಲಿ ಇದ್ದಿದ್ದಷ್ಟೇ, ಸತ್ಯ ಎಲ್ಲರಿಗೂ ಸಮಾನ, ಇಟ್ ಈಸ್ ನಾಟ್ ಅಡ್ಜಸ್ಟೇಬಲ್. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಅವರು ಹೋಗಬೇಕು. ಅದು ನಮ್ಮ ಆಶಯ ಮತ್ತು ದೇವರಲ್ಲಿ ನನ್ನ ಪ್ರಾರ್ಥನೆ ಸಮೇತ. ಶಿ ಹ್ಯಾವಿಂಗ್ ದಟ್ ಪೊಟೆನ್ಷಿಯಲ್. ಅದು ಇನ್ನೂ ಮಾಧ್ಯಮ ಇದರಲ್ಲಿ ಇನ್ನೊಂದು ಹೊಸ ಚಾಪಕ್ಕೆ ಭಾವನೆಯ ಒಳಗಿನ ಯುನೀಕ್ನೆಸ್ ಇಸ್ ಡಿಫ್ರೆಂಟ್. ನಾವು ಅವಳಿಗೆ ಯಾವಾಗಲೂ ಹೇಳೋದು, ಒಂದು ನ್ಯೂಕ್ಲಿಯರ್ ಬಾಂಬು ನಿನಗೆ ಗೊತ್ತಿಲ್ಲ ಅಷ್ಟೇ, ಅದನ್ನು ಹೊರಗೆ ತೆಗಿಬೇಕು. ಓಕೆ, ಹುಲಿ ಹೊಟ್ಟೆಲಿ ಇಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹುಲಿಯೇ ಹುಟ್ಟಬೇಕು. ಸಿಂಹದ ಹೊಟ್ಟೆಲಿ ಒಂದು ಸಿಂಹ ಹುಟ್ಟಬೇಕಿಲ್ಲ, ಸಿಂಹಿನಿ ಹುಟ್ಟಬೇಕು. ಆ ಸಿಂಹಿನಿಯ ತಾಕತ್ತು, ಆ ರೋರಿಂಗ್ ಮರೆಯಾಗಬಾರ್ದು. ಆ ರೋರಿಂಗ್ ಆ ಪತ್ರಿಕೋದ್ಯಮದಲ್ಲಿ ಶುರುವಾಗಲಿ. ಇನ್ನೂ ಒಂದು ಮತ್ತು ಇನ್ನು ಜೆನೆಟಿಕಲಿ ಅವರ ಮನೇಲಿ ಆ ಫ್ಲೋ ಹೇಗೆ ಬಂತು ಅಂತ ನಾನು ಹುಡುಕ್ತಾ ಹೋದಾಗ ನನ್ನ ಅಧ್ಯಯನದಲ್ಲಿ ನಮಗೆ ಹೆಸರು ಹೇಳಬೇಕನ್ಸಿದ್ದು ಕೃಷ್ಣಶಾಸ್ತ್ರಿಗಳು. ಸಕ್ಕರೆಪಟ್ಟಣದ ವೆಂಕಟಾಚಲಯ್ಯ ಅವಧೂತರು ಅವ್ರ ಬಗ್ಗೆ ನಮ್ಮ ಹತ್ರ ಎಲ್ಲ ಹೇಳೋರು. ಆವಾಗ ನಮಗೆ ಯಾರೀ ಮನುಷ್ಯ ದೊಡ್ಡ ಕ್ವಶನ್ ಮಾರ್ಕ್. ಅನುಭವ ಇದ್ದ ಸಿದ್ಧಾಂತ ಇದ್ರು ಅವರಿಗೆ. ನಾನು ನೋಡಿದ ಹಾಗೆ ನಾಲೆಡ್ಜ್ ಇದ್ದು ಮಗುವಿನಾಗಿರೋದು ಆಧ್ಯಾತ್ಮ ಅಂತ ಆ ವ್ಯಕ್ತಿಯಲ್ಲಿ ನೀವು ಅದು ಪೂರ್ಣವಾಗಿ ಗಮನಿಸ್ಬೋದು. ಸತ್ಯ, ಅವ್ರು ಹಾಗೆ ಬದುಕಿದ್ದು ಕೂಡ ಮಗುವಿನ ಹಾಗೆ ಇದ್ರು. ಯಾರೋ ಹೇಳ್ತಾರೆ ಅವಧೂತ ಸ್ಥಿತಿ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು. ಈಗ ನಾನು ಅದನ್ನೇ ಕೇಳಕ್ ಹೋದೆ. ಯಾಕಂದ್ರೆ ಅವರು ಗಾಂಧಿ ತತ್ವವನ್ನ ಪಾಲಿಸ್ತಾ ಬಂದವರು.
ಅವರು ಗಾಂಧೀಜಿಯವರ ಒಡನಾಡಿದವರು, ಅಂದರೆ ಅವರ ಹತ್ತಿರವನ್ನೇ ತುಂಬ ಹತ್ತಿರದಿಂದ ಬಲ್ಲವರು ಅವರು. ಮತ್ತು ನಮ್ಮನ್ನು ಕೂರಿಸ್ಕೊಂಡು ಅವರು ಎಷ್ಟು ಮಾತಾಡೋರು ಅಂದರೆ ಈ ಆಧ್ಯಾತ್ಮದ ಬಗ್ಗೆ ಮಾತಾಡೋರು. ಮತ್ತು ದೇವರು ದಿಂಡ್ರು ಅಂತ ಯಾವತ್ತೂ ತಾತ ಯಾವತ್ತೂ ಹಾಗೆ ಮಾತಾಡಲಿಲ್ಲ. ಮತ್ತು ನಮ್ಗೆ ಅದನ್ನು ಅವರ ಕಣ್ಣಲ್ಲಿ ಅವರ ಹತ್ರ ನಾವು ಕಣ್ಣಲ್ಲಿ ಕಂಡಿಟ್ಟು ಸುಳ್ಳು ಹೇಳೋಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ಅವ್ರು ನಮ್ಮನ್ನು ನೋಡಿದ್ರೆ ನಮಗೊಂದು ಭಯ ಆಗೋದು, ನಾವಿಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅವ್ರು ಕಂಡು ಹಿಡಿದು ಬಿಡ್ತಾಯಿದ್ರು. ಅದೊಂದು ಆಗ್ತಿತ್ತು. ಆಮೇಲೆ ಅವರು ಮುಕುಂದೂರು ಅಜ್ಜ ಅಂತ ನಾವು ಕರಿತೀವಿ, ನಮಗೆ ಅವ್ರ ಹೆಸರು ಸಹ ಗೊತ್ತಿಲ್ಲ. ಸೊ ಅವರನ್ನು ಯಾಕಂದರೆ ಅವರು ದೇವ್ರನ್ನ ಇದಾನೋ ಇಲ್ವೋ ಅಂತ ಯಾವತ್ತೂ ಆ ವಾದಕ್ಕೆ ಹೋಗೋರಲ್ಲ. ಏಗ್ದಾಗೆಲ್ಲ ಐತೆ ಅಂತ ಒಂದು ಪುಸ್ತಕ ಬರೆದ್ರು, ತಾತ ಬರೆದ್ರು. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಈಗ ಸಾಮಾನ್ಯ ಜನರಿಗೆ ಒಂದು ಅವಧೂತರು ಅಂದರೆ ಏನು ಅದೊಂದು ಕ್ಲಾರಿಟಿ ಇಲ್ಲ. ಅಂದರೆ ನಮಗೆ ನನಗೆ ಇಲ್ಲ. ಏನು ಹೇಳ್ತೀರಾ? ವಿಚಾರಧಾರೆಗೆ ಬರ್ತೀನಿ. ನಾನು ಆ ಶಬ್ದಕ್ಕೆ ತುಂಬ ದೂರ. ಮೈ ಪ್ಲ್ಯಾಟ್ಫಾರ್ಮ್ ಈಸ್ ವಾಟ್ ಈಸ್ ರಿಯಲೈಸೇಷನ್ ಅಂದಾಗ ನಾನು ನನಗೆ ಕೊಟ್ಕೊಂಡು ಉತ್ತರ, ವೆನ್ ಐ ರಿಯಲೈಸ್ ಐ ಆಮ್ ದ ಫಸ್ಟ್ ಕಲ್ಪ್ರಿಟ್ ಇನ್ ದಿಸ್ ವರ್ಲ್ಡ್. ಆ ಕ್ಲೀನಿಂಗಿನ ದಾರಿಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಯಾವುದೆಲ್ಲ ಕ್ಲೀನಿಂಗ್ ಚಿಂತನೆಯಿಂದ ಶುರುವಾಗ್ತದೆ. ಸತ್ಯದ ಅನ್ವೇಷಣೆ ಅಂದರೆ ನಾನು ಅಹಂಕಾರದಿಂದನೂ ಇನ್ಯಾವುದೋ ಕಲೆಕ್ಟಿವ್ ಡಾಟಾದಿಂದನೂ ಕಂಡೋರು ಬರೆದ ಪುಸ್ತಕ ಓದಿ ಅದನ್ನು ನಾನು ಪ್ರೀಚ್ ಮಾಡಿದರೆ ಅದು ಆಧ್ಯಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಾಷಣ ಆಗ್ತದೆ, ಬದುಕಾಗೋ ಚಾನ್ಸೇ ಇಲ್ಲ. ಈಗಿನ ಕಾಲಘಟ್ಟಕ್ಕೆ ನಾನು ನನ್ನ ತಂದೆ ನಾನ್ ವೆಜಿಟೇರಿಯನ್, ತಾಯಿ ವೆಜಿಟೇರಿಯನ್. ಒಂದು ಕಡೆ ಶಾಸ್ತ್ರ ವೇದಾಂತಗಳಿದ್ದ ಮನೆ, ಇನ್ನೊಂದು ಕಡೆ ಶಿಕಾರಿ ಕೃಷಿ ಇದ್ದ ಮನೆ. ಎರಡೂ ಮನೆ ಮಧ್ಯೆ ಬೆಳೆದವು ನಾವು. ಕಾಕ್ಟೈಲ್ ಪ್ರಾಡಕ್ಟ್ ಅಂತ ಇರ್ತದೆ. ಆವಾಗಿನ ಮಡಿವಂತಿಕೆಯ ಟೈಮಲ್ಲಿ ಲವ್ ಮ್ಯಾರೇಜ್ ಅಂದರು. ಆವಾಗಿನ ಆ ರೆವಲ್ಯೂಷನನ್ನು ನಾವು ಗಮನಿಸಿತ್ತು. ಆವಾಗ ನಾವನ್ನುತ್ತು ಆಧ್ಯಾತ್ಮ ಏನು ಹಾಗಾದರೆ, ಜ್ಞಾನ ಅಂದ್ರೇನು? ಕೊನೆಗೆ ಸಿಕ್ಕ ಉತ್ತರ ಏಕದೈಲೆಲ್ಲ ಐತೆ ಅಂದ ಹಾಗೆ ನಿಮ್ಮ ತಾತನವರು ಬರ್ದ ಹಾಗೆ ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್. ಹಿ ಈಸ್ ನಾಟ್ ಫಾರ್ಮ್, ಹಿ ವಿಲ್ ಟೇಕ್ ಫಾರ್ಮ್. ಹಿ ಈಸ್ ಫಾರ್ಮ್ಲೆಸ್. ಹೇಗೆ ನಮ್ಮ ಎದುರುಗಡೆ ಇರೋ ಕ್ಯಾಮರಾಗಳು, ನಮ್ಮ ವಾಚು, ಫೋನು ಎಲ್ಲವೂ ಒಂದೇ ಚೈತನ್ಯದಿಂದನೇ ಬೆಳಗ್ತಾ ಉಂಟು. ಅದಕ್ಕೆ ಹೆಸರು ಕರೆಂಟ್ ಅಂತ ಇಟ್ಕೊಳ್ಳು. ಅದು ನಾನಾ ರೂಪದಲ್ಲಿದೆ. ಯಾಕಿದೆ? ನಮ್ಮ ಸಹಾಯಕ್ಕಿದೆ. ನಮ್ಮ ಆಶ್ರಮದಲ್ಲಿ ಮಂಗಳಮುಖಿಯರಿಂದ ಯಾಗ ಮಾಡಿಸಿದಾಗ, ಸುವಾಸಿನಿ ಪೂಜೆ ಮಾಡಿದಾಗ, ವಿಧವೆಯರಿಗೆ ಸುವಾಸಿನಿ ಪೂಜೆ ಮಾಡಿ ವೇದವನ್ನು ಜಾತಿ ಮತ ಇಲ್ಲದೆ ಎಲ್ಲರಿಗೂ ಹೇಳಿಕೊಟ್ಟಾಗ ಒಂದು ರೆವಲ್ಯೂಷನ್ ಹೇಳ್ತು, ಒಂದು ಪ್ರಶ್ನೆಯೂ ಬಂತು. ಯಾಕೆ ನನ್ನ ಯಾವ ಆಶ್ರಮದಲ್ಲೂ ಗರ್ಭಗುಡಿ ಇರಲಿಲ್ಲ. ನಾನು ಹೇಳಿದೆ ನೋಡಿ, ಕರ್ಮ ಪ್ರತಿಷ್ಠೆ ಅಂತಿದೆ, ಅಲ್ಲಿ ಕರ್ಮ ಪ್ರಾಧಾನ್ಯ. ಭಾವ ಪ್ರತಿಷ್ಠೆ ಅಂತಿದೆ, ಅದು ಭಾವ ಪ್ರಾಧಾನ್ಯ. ಇದು ಭಾವ ಪ್ರತಿಷ್ಠೆ. ರಾವಣ ಮಹಾತಪಸ್ವಿ, ಭಾವನೆಯಿಂದ ಇಟ್ಟ ಕೆಳಗೆ. ಇನ್ನೊಂದಿಷ್ಟು ಉದ್ಭವ ದೇವತೆಗಳು ಅಂತ ಹೇಳ್ತೀವಿ, ಹಾಗೆ ನೇಚರಿಂದ ಬರೋದು. ಅದಕ್ಕೆ ರೀಚಾರ್ಜೆಬಲ್ ಅಂತೇನಿರಲ್ಲ, ಅದು ಆಲ್ರೆಡಿ ಚಾರ್ಜ್ ಆಗ್ತಿರೋದು. ಮನುಷ್ಯ ಮಾಡಿದ ಸಿಮ್ಮಿಗೆ ಚಾರ್ಜ್ ಉಂಟು, ಸೂರ್ಯನಿಗೆ ಚಾರ್ಜ್ ಮಾಡೋದು ಯಾರು? ಮನುಷ್ಯ ಮಾಡಿದ ನೆಟ್ವರ್ಕಿಗೆ ಜಾಮರ್ ಹಾಕ್ಬೋದು, ಇಡೀ ಎಲ್ಲ ನೆಟ್ವರ್ಕಿನ ಮೀಡಿಯಾ ಗಾಳಿ, ಅದಕ್ಕೆ ಹೇಗೆ ಜಾಮರ್ ಹಾಕ್ತೀವಿ? ಸೊ ಇದನ್ನು ತಿಳ್ಕೊಂಡಾಗ ಭಗವಂತನ ವ್ಯಾಪ್ತತೆ ಗೊತ್ತಾಗುತ್ತೆ. ನಾವೇನು ಮಾಡ್ತೀವಿ, ಶಬ್ದವನ್ನು ಅಳಿಲಿಲ್ಲ. ಭಗ ಅಂದ್ರೇನು? ಬೆಳಕು, ಬೆಂಕಿ. ಬೆಂಕಿ ಹೇಗೆ ಉರಿತದೆ? ಭುಗ್. ನಮ್ಮ ಉಸಿರಾಟ ಮಾಡ್ತೀವಲ್ವ, ಇಲ್ಲಿರೋ ಕಾರಣ ಶರೀರ ಬೆಳಕು. ಅದನ್ನು ಹೀಗೆ ಊದಿ 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 ಏನಾಗ್ತದೆ? ಬೆಂಕಿ ದೊಡ್ಡ ಆಗಿ ಹೆಬ್ಬೆಟ್ಟಿಂದ ತಲೆ ತನಕ ಹೋಗ್ತದೆ. ವ್ಯಾಪ್ತತೆ ಜಾಸ್ತಿ ಆಗುತ್ತೆ, ಆ ಶರೀರ ಬೆಳಗ್ತಾ ಇರುತ್ತೆ. ನಿಮ್ಮ ತಾತನವರ ಶರೀರ ಅದಕ್ಕೊಂದು ಅನುಭವ. ದೇಹ ಮಾತ್ರ ಬಿಳಿ ಬೆಳಗಲಿಲ್ಲ, ಅವರ ಕಣ್ಣಲ್ಲೊಂದು ಸ್ಪಾರ್ಕ್ ಇರ್ತಿತ್ತು. ಜ್ಞಾನಿಗಳ ಕಣ್ಣಲ್ಲಿ ಬೆಳಕಿನ ದರ್ಶನ ಆಗ್ತದೆ. ಅವರ ಫೋಟೋದಲ್ಲಿ ನೋಡಿದ್ರು ಆಯ್ತು, ಯಾರು ನೋಡ್ದಿದ್ದವ್ರು ಈಗ ಹೋಗಿ ನೋಡ್ಬೋದು. ಮುಕುಂದರು ಅವರು ಸ್ವಲ್ಪ ಪ್ರಾಕ್ಟಿಕಲ್. ಮಠಾಧಿಪತ್ಯ ಅಂದರೆ ಅದೊಂದು ಮನೆ ಇದ್ದ ಹಾಗೆ, ದೊಡ್ಡ ಮನೆ. ಅಲ್ಲಿ ಆಧಿಪತ್ಯ ಇದೆ, ಹೆಸರಲ್ಲೇ ಉಂಟು. ಮನೆಯಲ್ಲಿ ಆಧಿಪತ್ಯ ತಂದೆ. ಮಠ ಅಂದರೆ ಒಂದು ಸಮೂಹ ಅಥವಾ ಒಂದು ವರ್ಗವನ್ನು ನಡೆಸ್ತಾ ಇರೋದು. ಅಲ್ಲೊಂದು ಚೌಕಟ್ಟಿರುತ್ತೆ. ಗಾರ್ಡನಿಗೆ ಬೇಲಿ ಉಂಟು, ಇದು ಬಯಲಾಟ ಅಪ್ಪ ಅಂತ.
ಅಲ್ಲ ಮರ ಅರ್ಥ ಆದರೆ ನಮ್ಮ ಸಿದ್ಧಾಂತಗಳು ಸ್ವಲ್ಪ ಅರ್ಥ ಆಗುತ್ತೆ.